ನಮಸ್ಕಾರ. ನನ್ನ ಹೆಸರು ಸೈಯದ್ ಫಾರೂಕ್, ಸ್ಟೇಟ್ ಸೆಕ್ರೆಟರಿ KPCC ಮೈನಾರಿಟಿ. ವಿಷಯ ಏನಂದರೆ, ಇವತ್ತು BJP ಅವರು JDS ಅವರು ಪಾದಯಾತ್ರೆ ಅಂತ ಬಿಟ್ಟಿದ್ದಾರೆ ಬೆಂಗಳೂರಿಂದ ಮೈಸೂರು. ಅದು ಏನೂ ಸುಖ ಇಲ್ಲ. ಯಾಕೆಂದರೆ ನೀವು ಪೀರಿಯಡಲ್ಲೆಲ್ಲ ಭಾಳ ಗೋಲ್ಮಾಲ್ ಆಗಿದೆ. ಮೂಡಾಲಿ ಆಗಲಿ, ಬೆಂಗಳೂರು CITB ಆಗಲಿ, ಮೂಡಾಲಿ ಬೆಂಗಳೂರದಾಗಲಿ, ಇಲ್ಲೆಲ್ಲ ಭಾಳ ಇವರು ಮೋಸ ಕೆಲಸ ಮಾಡಿದ್ದಾರೆ. ಇವ್ರು ಮುಚ್ಕೋಬೇಕೆ ಇದು ಪಾದಯಾತ್ರೆ ಮಾಡ್ತಾರೆ. ನಮ್ಮ ಸಿದ್ದರಾಮಯ್ಯ ಹೆಸರು ಹಾಡು ಮಾಡ್ತಾರೆ ಇದ್ರು. ನಮ್ಮ ಸಿದ್ದರಾಮಯ್ಯ ಅವ್ರದ್ದು ಒಂದೂ ಏನಿಲ್ಲ, ಸುಮ್ಗೆ ಎತ್ಕೊಡೋದು, ಸುಮ್ಗೆ ಮಾಡೋದು. ಯಾಕೆಂದರೆ ಇವ್ರಿಗೆಲ್ಲ ಗಾಬರಿ ಆಗ್ಬಿಟ್ಟಿದೆ. ಈ ಕುಮಾರಸ್ವಾಮಿ ಇದ್ದಾರೆ, ಅವ್ರಿಗೆ ವೈಬ್ರೇಷನ್ ಶುರು ಆಗ್ಬಿಟ್ಟಿದೆ. ಯಾಕೆಂದರೆ ಮೈಸೂರು ಎಲ್ಲ ಜಾಸ್ತಿ ಅವ್ರ ಪಕ್ಷ ಅವರೇ ಜಾಸ್ತಿ ಮಾಡಿರೋದು ಗೋಲ್ಮಾಲ್. ಆಮೇಲೆ ಕುಮಾರಸ್ವಾಮಿ ಹೇಳೋದು ಇಷ್ಟೇ, ಜನ ಎಲ್ಲ ಮಳೆ ಬಂದ್ಬಿಟ್ಟು ಜನ ಸಾಯ್ತಾರೆ, ಅಲ್ಲಿ ಹೋಗಿ ನೋಡ್ರಿ. ನಿಮ್ಗೇನು ಸುಮ್ಗೆ ಬೆಂಗಳೂರಲ್ಲಿ ಕೂಡಿಸ್ಬೇಕಂದ್ರೆ ನಿಮ್ಗೆ ಮಿನಿಸ್ಟರ್ ಮಾಡೋದು ಮೋದಿ ಅವರು. ಎಲ್ಲೆಲ್ಲಿ ನೀರು ಬಿಡ್ತದೆ, ಎಲ್ಲೆಲ್ಲಿ ಜನ ಸಾಯ್ತಾರೆ, ಅಲ್ಲಿ ಹೋಗಿ ನೋಡಿ ನೀವು. ಏನು ಬರೀ ಮನೆಯಲ್ಲಿ ಬೆಂಗಳೂರಲ್ಲಿ ಕೂತ್ಕೊಳ್ಬೇಕು ನಿಮಗೆ ಮಿನಿಸ್ಟರ್ ಕೊಟ್ಟಿರೋದು? ಪೂರ್ತಿ ಇಂಡಿಯಾ ಮಿನಿಸ್ಟರ್ ನೀವು, ಬರೀ ಕರ್ನಾಟಕದಿಲ್ಲ ಕುಮಾರಸ್ವಾಮಿ ಅವರೇ. ನಾನು ಭಾಳ ಹರಿಚಂದ್ರ ಅಂತ ನೀವು ಹೇಳ್ಕೊಬೇಡಿ. ನಿಮ್ಮ ಪಕ್ಷನೂ ಅಷ್ಟೇ, BJP ಪಕ್ಷನೂ ಅದೇ. ಆ ಪ್ರಹ್ಲಾದ್ ಜೋಶಿ ಏನು ಕಳೆಗೆ ತಿನ್ಕೊಂಡು ಕೂತಿರೋ ನೀವೆಲ್ಲ? ಬಜೆಟ್ ಟೈಮಲ್ಲಿ ನಿಮಗೆ ಮಾತಾಡಬೇಕೆ ಯೋಗ್ಯತೆ ಇಲ್ಲ ನಿಮಗೆ. ಮೋದಿ ಮುಂದೆ ತಿರ್ಗಾ ನಮ್ಮ ಮೇಲೆ ಮಾತಾಡ್ತಾರೆ ನೀವು, ಕಾಂಗ್ರೆಸ್ ಪಕ್ಷ ಮೇಲೆ. ನಮ್ಮ ಎಷ್ಟು ಮೋಸ ಆಗಿದೆ ನಮ್ಮ ಬಜೆಟಲ್ಲಿ. ಜನ ಎಷ್ಟು ಜನ ಸಾಯ್ತಾರೆ, ಅಲ್ಲಿ ಹೋಗಿ ಎಲ್ಲ ನೋಡ್ರಿ ನೀವು. ಸೆಂಟ್ರಲ್ ಮಿನಿಸ್ಟರ್ ಅಲ್ಲ ನೀವು, ಏನು ಬರೀ ಕಳೆಗೆ ತಿನ್ಬೇಕಾಗಿರೋದೇನು? ಕುಮಾರಸ್ವಾಮಿ ಅವರೇ, ಜೋಶಿ ಅವರೇ, ಶೋಭಾ ಕರಂದ್ಲಾಜೆ ಅವರೇ, ಸೋಮಾ ಅವರೇ, ನೀವೇನು ಮಾಡ್ತಾರೆ? ನೀವೇ ಕಳೆಗೆ ತಿನ್ನ ಕೂತೀರ ನೀವು. ಬರೀ ಎತ್ಕೊಡೋದು ನೀವೆಲ್ಲ. ಏನಂದ್ರೆ ನೀವೆಲ್ಲ ಜೈಲಿಗೆ ಹೋಗ್ಬಿಡ್ತೀವಿ ಅಂತ ಭಯದಿಂದ ನೀವು ಪಾದಯಾತ್ರೆ ಮಾಡ್ತಿರೋದು. ಇದರಲ್ಲಿ ಏನು ಸುಖ ಇಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ 5 ವರ್ಷ ಯಾರ ಕೈಯಿಂದಾನು ಅಳ್ಳಾಡಿಸ್ಬೇಕಾಗಲ್ಲ. ಆಮೇಲೆ ಸಿದ್ದರಾಮಯ್ಯ ಒಂದು ಫಾಲ್ಟ್ ಇಲ್ಲ ಅವ್ರ ಬಗ್ಗೆ. ಸುಮ್ಗೆ ಎತ್ತಿ ಮಾಡ್ತಾರೆ. ಹೋಗಿ ಮಳೆ ಬಿದ್ದು ಜನ ಸಾಕೊಂಡು ಸತ್ತೋಗ್ಬಿಟ್ಟಿದ್ದಾರೆ. ಮನೆ ಬಿದ್ದಿದೆ, ಅಲ್ಲಿ ಹೋಗಿ ನೋಡ್ರಿ ನೀವು. ಅದು ನಿಮ್ಗೆ ಆಗ್ತಿಲ್ಲ. ಬರೀ ರಾಜಕೀಯ ಥೂಯತೆ ನಿಮ್ಮ ರಾಜಕೀಯಗೆ. ಮನೆ ಮರ್ಯಾದೆ BJPಗೂ ಇಲ್ಲ, JDS ಅವ್ರಿಗೂ ಇಲ್ಲ. ನಿಮ್ಗೆ ಮನೆ ಮರ್ಯಾದೆ ಎಲ್ಲ ಬಿಟ್ಟು ನಿಂತಿರೋದು ನೀವು. ಹೋಗಿ ಜನದ ಏನೈತೆ ನೋಡ್ರಿ, ಅಭಿವೃದ್ಧಿ ನೋಡ್ರಿ ನೀವು. ಬರೀ ಕೂಡಿಸ್ಕೊಂಡು ಕಳೆಗೆ ತಿಳ್ಕೊಂಡು ಕೂತಿರೋಲ್ಲ ನೀವು. ಪಾರ್ಲಿಮೆಂಟಲ್ಲಿ ಹೇಳ್ಬೇಕಿತ್ತು ನಮ್ಮ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅಂತ. ಅದು ಮಾಡಬೇಕು ಇಲ್ಲ ಕುಮಾರಸ್ವಾಮಿ ಅವ್ರಿಗೆ, ಅದು ಮಾಡಬೇಕು. BJP ಮಿನಿಸ್ಟರ್ 5 ಜನ ಹೋಗಿ ಕಳೆಗೆ ತಿನ್ಬೇಕು. ಹೋಗ್ರಿ ನೀವು. ಬರೀ ಮಾತಾಡ್ತಾರೆ ನೀವು. ಬರೀ ಎತ್ಕೊಡೋದು, ಇವ್ರಿಗೆ ಎತ್ಕೊಡೋದು, ಇತ್ಕೊಡೋದು. ಏನು ಹರಿಚಂದ್ರ ಮಾತಾಡ್ತಾರೆ JDS BJP ಅವರು. ಏನು ಕುಮಾರಸ್ವಾಮಿ ಏನೂ ಮಾಡಿಲ್ಲ. ಏನು ನಾವು ಯಡಿಯೂರಪ್ಪನು ನಾವು ಭಾಳ ಒಳ್ಳೆ ಸರ್ಕಾರ ಆಗಿದೆ. ಎಲ್ಲ ಭ್ರಷ್ಟಾಚಾರ ಆಗಿದೆ ನಿಮ್ಮ ಸರ್ಕಾರ ಅಲ್ಲಿ. ಬೊಮ್ಮಾಯಿ ಅವ್ರ ಸರ್ಕಾರ ಅಲ್ಲಿ, ಆಮೇಲೆ ಯಡಿಯೂರಪ್ಪನ ಸರ್ಕಾರ ಅಲ್ಲಿ. ಕುಮಾರಸ್ವಾಮಿ ಯಡಿಯೂರಪ್ಪ ದೋಸ್ತಿ ಆಗಿದ್ದಾರಲ್ಲ, ಆವಾಗ ಎಲ್ಲ ಭ್ರಷ್ಟಾಚಾರ ಮಾಡಿರೋದು ನೀವು. ಎಲ್ಲ ಈಗ ಬರ್ತದೆ. ನೀವು ಏನಂದ್ರೆ ಗಾಬರಿ ಆಗ್ಬಿಟ್ಟಿರೋದು. ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಸರ್ಕಾರ ಎದ್ಬಿಡೋ ನಾವೆಲ್ಲ ಜೈಲಿಗೆ ಹೋಗ್ಬಿಡ್ತಾರಲ್ಲ. ನಾವು ಇದು ಮಾಡ್ರೆ ಪಾದಯಾತ್ರೆ ನಮಗೆ ಜೈಲಿಗೆ ಕರ್ಸಲ್ಲ ಅಂತ ನೀವು ಮಾಡ್ತಿರೋದು. ಅದು ಏನೂ ಆಗಲ್ಲ. ಸಿದ್ದರಾಮಯ್ಯ ಅವರೇ, DK ಶಿವಕುಮಾರೇ. ಕಾಂಗ್ರೆಸ್ ಪಕ್ಷನೇ. ನೀವು ನಿಮ್ಮ ಇನ್ನೂ 1000 ಜನ ಕೂದಲು ಅಲ್ಲಾಡಿಸ್ಬೇಕಾಗಲ್ಲ ನಿಮಗೆ. ಗೊತ್ತಾ ನಮ್ಮ ಕಾಂಗ್ರೆಸ್ ಪಕ್ಷ ಬಗ್ಗೆ ಆಗಲಿ, ನಮ್ಮ ಲೀಡರ್ಗಳು ಆಗಲಿ, ಐಲ್ ಮಾತಾಡೋದೆಲ್ಲ ಬುಡಿ ಮಿಸ್ಟರ್ ಕುಮಾರಸ್ವಾಮಿ ಅವರೇ. ಏನು ದೇವ್ರು ನಿಮಗೆ ತಿರ್ಗಾ MP ಮಾಡಿ ಕಳಿಸಿದ್ದಾರೆ. ನೀವು ಕೆಲಸ ಮಾಡಿದ್ರೆ ಏನು ಸುಖ ಅಲ್ಲ. ಬರೀ ಬೆಂಗಳೂರಲ್ಲಿ ಕೂತಿದಾರ ನೀವು. ಯಾವ ಊರಿಗೆ ಹೋಗಿದ್ರೆ ನೀವು? ಯಾವ ಸ್ಟೇಟ್ಗೆ ಹೋಗಿದ್ರೆ? UPಗೆ ಹೋಗಿದಾರ ನೀವು? ಕೇರಳಗೆ ಹೋಗಿದ್ರೆ ನೀವು? ಬಾಂಬೆಲಿ ಹೋಗಿದ್ರೆ? ನೀರಲ್ಲಿ ಜನ ಸಾಯ್ತಾರೆ ನಿಮಗೆ. ಬರೀ ನಿಮಗೆ ಕರ್ನಾಟಕನ 2 ಸತಿ ಯಾಕೆ ಹೇಳ್ತೀನಿ ನಿಮ್ಮ ಕುಮಾರಸ್ವಾಮಿ ಅವ್ರಿಗೆ. ನಿಮ್ಗೆ ಏನು ಕರ್ನಾಟಕದಿಂದ ಮಿನಿಸ್ಟರ್ ಮಾಡಿಲ್ಲ, ಪೂರ್ತಿ ಇಂಡಿಯಾಗೆ ಮಾಡಿರೋದು. ಗೊತ್ತಾ? ಅದು ಮೊದಲು ಕೆಲಸ ಮಾಡಿದ ಜನ ಏನಿದೆ ತೊಂದರೆ ಏನು ನೋಡಿ ನೀವು. ನೀವು ಭೂಮಿ ತಗೊಂಡಿಲ್ಲ? ಎಷ್ಟೈತೆ ನೀವು? ಬೆಂಗಳೂರು ಬ್ರಿಡ್ಜಲ್ಲಿ ಎಲ್ಲ ಕಡೆಯಿಂದ ಎಲ್ಲ ಪ್ರಾಪರ್ಟಿ ಅದನ್ನು ಎತ್ತಾರೆ. ಎಲ್ಲ ಯಾರ್ಯಾರು ಇಲ್ಲಿಗಲ್ ಮಾಡಿದ್ದಾರೆ ಅವ್ರಿಗೆಲ್ಲ ಎತ್ತಿ ಒಳಗಡೆ ಕಳಿಸ್ತಾರೆ. ಅದು ಭಯದಿಂದ ನೀವು ಪಾದಯಾತ್ರೆ ಮಾಡ್ತಿರೋದು. ಇದು ಏನು ಸುಖ ಇಲ್ಲ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್.